ಇವತ್ತು ಬೆಟ್ಟ ಹತ್ತಿ ಇಳಿಬೇಕು ನಾವು. 18 ವರ್ಷಗಳ ಹಿಂದೆ ನಮ್ಮ ಅಮ್ಮನಿಗೆ ಏನಾಗಿತ್ತು ಬಗೆಹರಿಸಿದಂತ ಮಹಾನ್ ದೇವಸ್ಥಾನ ಇದು. ನಾವ್ ಹೋಗ್ತಾ ಇರೋದಂತೂ ಒಂದು ಹಾರಿಬಲ್ ಪ್ಲೇಸ್ ಗೈಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ನಾವು ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದೀವಿ. ಹಂಗಾಗಿ ಪೂಜೆ ಸಾಮಾನಿಗೆ ಎಲ್ಲ ಏನೇನು ಬೇಕೆಲ್ಲ ಇಲ್ಲೇ ತೊಗೊಂಡು ಹೋಗ್ತಾ ಇದೀವಿ ನಾವೀಗ ಸದ್ಯ. ಪ್ರತಿ ವರ್ಷ ಕೂಡ ನಾವು ದೇವರಿಗೆ ಹಾರ ತೊಗೊಂಡು ಹೋಗ್ತೀವಿ. ಸೊ ನಾನು ಪರ್ಸ್ನಲಿ ತೊಗೊಳ್ತೀನಿ. ಸೊ ಹಾಗಾಗಿ ಇವಾಗ ಹಾರ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಅದಾದಮೇಲೆ ಯಾವ ದೇವಸ್ಥಾನ ಏನು ಅಂತೆಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಕಣ್ಣು ಮುಚ್ಕೊಂಡಿರೋದು ತಗೋ, ಓಪನ್ ಇರೋದು ಬೇಡ. ವೆಲ್ಕಮ್ ಎಲ್ಲರಿಗೂ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವೆಲ್ಲರೂ ಈಗ ಸದ್ಯಕ್ಕೆ ಕಾರಲ್ಲಿ ಕೂತಿದೀವಿ. ಸೊ ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ, ಸೊ ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಎಲ್ಲಾರನ್ನೂ ವೆಲ್ಕಮ್ ಮಾಡ್ಬೇಡ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಹಲೋ ಹಾಯ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹಾಯ್ ಶರಣು ಶರಣು ಶರಣು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತೆಲ್ರು 5 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿದ್ದೀವಿ. ಆದ್ರೂ ಇಲ್ಲೇ ಲೇಟ್ ಆಗೋಯ್ತು. ಇಲ್ಲೇ 9:30 ಈಗ ಹೋಗ್ತಾ ಇದೀವಿ. ನಾವ್ ಹೋಗ್ತಾ ಇರೋದಂತೂ ಒಂದು ಹಾರಿಬಲ್ ಪ್ಲೇಸ್ ಗೈಸ್. ಸಕ್ಕತ್ತಾಗಿರುತ್ತೆ ಅಂಡ್ ಇವತ್ತು ವ್ಲಾಗ್ ಚೆನ್ನಾಗಿರುತ್ತೆ. ಅಂಡ್ ಈ ವ್ಲಾಗ್ ನ ಯಾರು ಮಿಸ್ ಮಾಡ್ಬೇಡಿ, ಖಂಡಿತ ನೋಡಿ. ಯಾಕಂದ್ರೆ ಇದನ್ನ ಯಾರು ಅಷ್ಟಾಗಿ ವ್ಲಾಗ್ ಮಾಡಿರಲ್ಲ. ಈ ದೇವಸ್ಥಾನಕ್ಕೆ ಹೋಗೋರು ಮಾತ್ರನೇ ಇದನ್ನ ವ್ಲಾಗ್ ಮಾಡಕ್ ಸಾಧ್ಯ. ಹಂಗಾಗಿ ಮಾಡ್ತಾ ಇದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಸ್ಟೋರಿ ಏನು ಇರ್ತಾ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಅಪ್ಪ ನಿನಗ್ ಗೊತ್ತಾ ನಾವ್ ಎಷ್ಟು ವರ್ಷದಿಂದ ಹೋಗ್ತಾ ಇದೀವಿ ಅಂತ? ಎಷ್ಟು ವರ್ಷದಿಂದ ಹೋಗ್ತಾ ಇದೀವಿ ನಾವಲ್ಲ ಒಂದ್ 10-15 ವರ್ಷದಿಂದ ಹೋಗ್ತಾ ಇದೀವಿ. ನಿನ್ ಪ್ರಕಾರ 10-15 ವರ್ಷ. ಅಮ್ಮ ನೀನು ಎಷ್ಟು ವರ್ಷ? ಇವ್ರು ಒಂದ್ 12 ವರ್ಷ, ಒಂದ್ 2 ವರ್ಷ 3 ವರ್ಷ ಗ್ಯಾಪ್. ಇವ್ರು ನಾವ್ ಸ್ಟಾರ್ಟಿಂಗ್ ಹೋಗಿದ್ದೆ. ಹೌದಾ? ಆಮೇಲೆ ನಮ್ಮ ಮಾವರು ಬಂದು ನಮ್ಮನ್ನ ಬೆಂಗಳೂರು ಬಂದು ಕರ್ಕೊಂಡ್ ಹೋಗಿದ್ರು. ಅಲ್ಲೇ ಚಂದು ಹಾಯ್. ಸೊ ಇವತ್ತು ನನಗ್ ಗೊತ್ತಿರೋ ಪ್ರಕಾರ ನಾವು ಎಷ್ಟು ವರ್ಷದಿಂದ ಇದನ್ನ ಹೋಗಕ್ ಸ್ಟಾರ್ಟ್ ಮಾಡಿದೀವಿ ಅಂತ ನಾನು ಹೇಳ್ತಾ ಇರೋದು. ಫಸ್ಟ್ ನಾವು ಹೋಗಿದ್ದು 2008 ಇಲ್ಲ 9 ಅನ್ಕೊಂತೀನಿ. ಸೊ ಆಲ್ಮೋಸ್ಟ್ ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ ನಾವು 18 ವರ್ಷದಿಂದ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಎಲ್ರು ಹೋಗಲ್ಲ. ಎಲ್ಲರೂ ಹೋಗ್ಬೋದು, ಬಟ್ ಆದ್ರೆ ಎಲ್ಲರೂ ಹೋಗಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅಂತಾನೆ ಅದು ಸ್ಪೆಸಿಫೈ ಮಾಡಿ ಇದಕ್ಕೆ ಅಂತಾನೆ ಅಲ್ಲಿ ದೇವಸ್ಥಾನ ಅಲ್ಲ. ಬಟ್ ಅದು ಬಿಟ್ಟು ನೀವು ಬೇರೆ ಏನೇ ಬೇಡ್ಕೊಂಡ್ರು ಕೂಡ ಎಲ್ಲ ಆಗುತ್ತೆ. ಅಂಡ್ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ ದೇವಸ್ಥಾನ ತೋರಿಸ್ತಾ. ಅಂಡ್ ಇವತ್ ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವ್ದು ಅಂದ್ರೆ ಶ್ರೀ ಕ್ಷೇತ್ರ ಅದ್ದಿನಕಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದ್ದಿನಕಲ್ ಆಂಜನೇಯ, ಅದ್ದಿನಕಲ್ಲು ಆಂಜನೇಯ, ಅದ್ದಿನಕಲ್ ಆಂಜನೇಯನ್ಗೆ ಹಲೋ. ಏನ್ ಇವ್ರು ಟಿಫನ್ ಮಾಡ್ಬಿಟ್ಟಿದ್ದಾರೆ ಗೈಸ್, ಅದಕ್ಕೆ ಆರಾಮ ಕೂಲ್ ಆಗಿ ಹೋಗ್ತಾ ಇದಾರೆ. ಬೆಳಗ್ಗೆ ಮುದ್ದೆ ಹೊಡೆದಿದ್ದಾರೆ. ಇನ್ನೇನ್ ನಿದ್ದೆ ಮಾಡ್ಬೇಕು. ಇವತ್ತು ವೆದರ್ ಬೇರೆ ಫುಲ್ ಕೂಲ್ ಆಗಿದೆ. ನೆನ್ನೆ ಸಖತ್ತಾಗಿ ಮಳೆ ಬಂದಿದೆ. ನಾವೆಲ್ಲಾನು ಹೊರಟ್ರು ಏನು ಮಳೆ ಬರುತ್ತೆ ಮತ್ತೆ ಮೋಡ ಆಗಿರುತ್ತೆ. ಇವತ್ತು ಕೂಲ್ ಆಗಿದೆ, ಬಟ್ ಆದ್ರೆ ಮಳೆ ಬರಬಾರ್ದು. ಇನ್ನೊಂದ್ ಹೇಳ್ಬೇಕು ಗೈಸ್, ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಅಲ್ಲ, ಇವತ್ತು ಬೆಟ್ಟ ಹತ್ತಿ ಇಳಿಬೇಕು ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅದೊಂದು ಸಖತ್ತಾಗಿರುತ್ತೆ. ಸೊ ನೋಡೋಣ, ಎಲ್ಲರಿಗೂ ಎನರ್ಜಿ ತಗೊಂಡ್ ಹೋಗ್ತಾ ಇದೀವಿ ಬೆಟ್ಟ ಹತ್ತಿ ಇಳಿಯೋದಿಕ್ಕೆ. ಸೊ ಇವ್ರು ಆಲ್ರೆಡಿ ಸುಸ್ತಾಗಿರ್ಬೋದು ಅನ್ಸುತ್ತೆ. ಇವನೇನ್ ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಬೆಟ್ಟ ಹತ್ರ ಎನರ್ಜಿ ಬಂದ್ಬಿಡ್ತದೆ. ಬೆಟ್ಟ ಹತ್ತಿ ಇಳಿದ್ರೆ ಎನರ್ಜಿ ಬಂದ್ಬಿಡುತ್ತೆ. ಸೊ ಚೆನ್ನಾಗಿರುತ್ತೆ, ಹೋಗೋಣ. ಸೊ ನೆಕ್ಸ್ಟ್ ಈಗ ಇನ್ನ ಯಾರು ಟಿಫನ್ ಮಾಡಿಲ್ಲ. ನಾವ್ಯಾರು ನೆಕ್ಸ್ಟ್ ಟಿಫನ್ ಗೆ ನಿಲ್ಲಿಸ್ತಾ ಇದೀವಿ. ನಿನ್ ತಮ್ಮ ಟಿಫನ್ ಮಾಡ್ಬಿಟ್ಟವ್ರು ಮಾಡದ್ನ ಅಲ್ಲ ಮಾಡ್ಬಿಟ್ಟವ್ರು. ಹೋಯ್ತಾರಲ್ಲ ಮುಂದೆ. ನೀನ್ ಮಾಡ್ಕೊಂಡಿದ್ದಾನು ಗೊತ್ತಾನೆ ಟಿಫನ್ ಎತ್ಕೊಂಡಿರೋದು. ಗೊತ್ತು, ಆದ್ರೂ ಏನ್ ಮಾಡಿದ್ವಿ? ಮುಂದೆ ಹೋಯ್ತಾವ್ರ ನಡೀರಿ. ಲೆಮನ್ ರೈಸ್, ತೋರ್ಸಂಗೆ ಮೊಸರನ್ನ, ಆಮೇಲೆ ಮೊಸರು ತಗೊಂಡಿಲ್ಲ. ಗೈಸ್ ಲೆಮನ್ ರೈಸ್ ಕರ್ಡ್ ರೈಸ್ ಅಂತ ಮಾಡಿಕೊಂಡಿರೋದು. ಅಡ್ಗೆನ ಮಾಡ್ಕೊಂಡ್ ಹೋಗ್ಬಿಟ್ರೆ ಅಲ್ಲೋಗಿ ಏನ್ ಅಡ್ಗೆ ಮಾಡ್ತಿದ್ದ ನಾವು. ಗೈಸ್ ಇನ್ನೂ ಒಂದಿದೆ ಏನ್ ಗೊತ್ತಾ, ಅಲ್ಲಿ ಹೋಗಿ ನಾವು ಬೆಟ್ಟ ಹತ್ತಿ ಇಳಿದ್ಮೇಲೆ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡಿ ಬರೋದು ಪ್ರೋಗ್ರಾಮು. ಸೊ ಸಖತ್ತಾಗಿರುತ್ತೆ. ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಅಂಡ್ ಇದು ಹೊಸ ದೇವಸ್ಥಾನ. ಸೊ ನನ್ ಪ್ರಕಾರ ನೀವ್ ಯಾರು ಅಷ್ಟಾಗಿ ತುಂಬಾ ಜನ ನೋಡಿರಲ್ಲ. ಸೊ ಕೀಪ್ ವಾಚಿಂಗ್ ಗೈಸ್. ಈಗ ಸದ್ಯಕ್ಕೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಇಲ್ಲಿ ಇವ್ರು ನೋಡಿ ಡೀಸೆಲ್ ಹೋಗ್ತಾ ಇದೀಯಾ? ನಾನು ಅವನ್ ಗಾಡಿ ತರ ಕಾರ್ ನಿಂತಿದ್ಯಲ್ಲ, ಯಾವ್ದಾದ್ರು ಕಾರ್ ಬಿಡಿ ಇಡಿನಾ? ಸ್ವಿಫ್ಟ್ ಅಲ್ಲ. ಇಲ್ಲಂತೆ ಇಲ್ಲೇ ಬರ್ಬೇಕಂತವ್ರೆ. ಗೈಸ್ ನೋಡಿ ಅಲ್ಲಿ ಕಾರ್ ನಿಂತಿದ್ಯಲ್ಲ ನನ್ ತಮ್ಮ. ಸೊ ಅದೊಂದ್ ಕಾರು, ಈ ನಮ್ ಕಾರು, 2 ಕಾರಲ್ಲಿ ಹೋಗ್ತಾ ಇದೀವಿ. ಅವ್ರದ್ದು ಕಾರ್ಗೆ ಡೀಸೆಲ್ ಹಾಕ್ಸದಂತೆ ಗೈಸ್.
ಇವರು ಗೊತ್ತಿಲ್ದಲ್ಲ ಹೋಗ್ಬಿಟ್ಟು ಹಿಂದೆಗಡೆ ನಿಂತ್ಕೊಂಡ್ ವೇಟ್ ಮಾಡ್ತವ್ರೆ. ನೋಡಿ ಈ ಕಾರಲ್ಲಿ ಕೂತಿದ್ದಾರೆ ಇವರು 5 ಜನ, ನಮ್ ಕಾರಲ್ಲಿ 5 ಜನ. ಸೊ ಕರೆಕ್ಟ್ ಆಗಿದೆ, ಇವತ್ತು ಫ್ರೀ ಆಗಿ ಹೋಗ್ತಾ ಇದೀವಿ ಗೈಸ್. ಟಿಫನ್ ಆಗಿ ನಿಲ್ಸಿದೀವಿ, ಈಗ ಟಿಫನ್ ಮಾಡೋಣ ಅಂತ. ಬನ್ನಿ ಎಲ್ಲಾರು ತೋರಿಸ್ತೀನಿ. ಸರಿ ಹೋಗಿ ಫಸ್ಟ್ ಎಲ್ಲ ಇಳಿತಾ ಇದ್ದಾರೆ. ಅಂಡ್ ಇಲ್ಲಿ ಇಚ್ಕಪ್ಪ ಇದ್ದಾರೆ. ಹಾಯ್ ಚಿಕ್ಕಪ್ಪ. ಎಲ್ಲ ನಗ್ತಾ ಇದಾರೆ. ಆಲ್ರೆಡಿ ವಿಡಿಯೋ ಆನ್ ಮಾಡಿದಕ್ಕೆ ನಾಷ್ಟ ಹೊಟ್ಟೆ ಹಸಿತಾ ಇದೆ, ನಾಷ್ಟ ಮಾಡೋಕ್ ಮೊದ್ಲು ಇಲ್ಲಾಂದ್ರೆ ಅಲ್ಲಿ ಅರ್ಜೆಂಟ್ ಆಗ್ಬಿಡ್ತದೆ, ಅದಕ್ಕೆ ಚಡ್ಡಿ ಹಾಕೊಂಡ್ ಬಂದಿರೋದು. ಅಯ್ಯೋ ಒಳ್ಳೆ ಕಾಮಿಡಿ. ಅಣ್ಣ ಹಾಯ್. ಅವನಲ್ಲಿ ಬಿಸಿ. ಹಾಯ್. ಬರೀ ಬೇಗ ಬಾಕ್ಸ್ ತೆಗಿಯೋಣ. ಪ್ಲೇಟ್ಗಳೆಲ್ಲ ಕೊಡ್ರಿ, ಹಾಕ ನಂಗೆ. ಬಾಕ್ಸ್ ಯಾವ್ದ್ರಲ್ಲಿ ಇಟ್ಟಿದ್ಯಮ್ಮ ಈ ಕಾರ? ನೋಡಿ ಎಂತ ಪ್ಲೇಸ್ ಗೈಸ್. ಹೋಗ್ತಾ ಒಂದ ವೇಲಿ ಇಲ್ಲೊಂದ್ ಟೆಂಪಲ್ ಹತ್ರ ಮುಂದೆ ಜಾಗ ಇದೆ, ಹಂಗಾಗಿ ಟಿಫನ್ ನಿಲ್ಸಿದ್ವಿ. ಇದು ಮಾಡ್ತೀನಿ. ನೀವೇ ತಿನ್ಬಿಡ್ತೀರಾ? ಹೊಟ್ಟೆ ಹಸಿದ ಇದ್ಯಾ? ಹಾ ಯಾಕೆ ಇಸ್ಕೊಲ್ ನೀಟಾಗಿ ಇಟ್ಕೊ. ಏನ್ ಬೇಕಮ್ಮ? ಜಿಯ ಬೇಕಾ? ಟಿಫನ್ ಮಾಡಿದ್ ಪಾತ್ರ ತೊಳಿತಾ ಇದೀವಿ ಇವಾಗ. ಹೊರಡ್ತಾ ಇದೀವಿ ಈಗ. ಟಿಫನ್ ಮುಗೀತು. ಆಗ್ತದೆ. ಕೂಲ್, ಹೋಗೋಣ ಬನ್ನಿ ಈಗ. ಸರ್ ನಡ್ರಿ. ಬಾಯ್ ಲಕ್ಷ. ಬಾಯ್ ಬಾಯ್. ಇಲ್ಲೇ ಐತೆ ಬಂತು. ಬೇಬಿ ಇವಾಗ ಹೆಂಗ್ ಟೇಕಪ್ ಮಾಡ್ತೀರಾ? ಟೇಕಪ್ ಅಂದ್ರೆ ಫ್ಲೈಟ್ ಟೇಕಪ್ ಮಾಡೋದ, ಫ್ಲೈಟ್ ಇಳಿಸೋದ ಅಂತ ಹೋಗ್ಬೇಕೀಗ. ಟೇಕಪ್ ಅಂದ್ರೆ ಟೇಕ್ ಆಫ್ ಮಾಡ್ಕೊಂಡು ಹೋಗ್ಬೇಕೀಗ. ಅಂದ್ರೆ ಅಪ್ಪ ಎಕ್ಕಿಸೋದ. ಮಾತಾಡೋದೇ ಬೇಡ ಅನ್ಸ್ಬಿಡುತ್ತ ಒಂದೊಂದ್ಸಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೋಗಿದ ತಕ್ಷಣ ಇದು ಯಾವ್ದು ಗಂಟು ಕರಿ ಬಂದೆ, ನಾನು ಯಾರು ಮಾತಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಲಕ್ಷಣ ಅಪ್ಪ ಅತ್ತ. ಸರಿ ಕೈ ಮುಕ್ಕೊಳ್ರಿ. ಯಡಿಯೂರು ರೀಚ್ ಆಗಿದ್ದೀವಿ ಗೈಸ್. ಟೈಮ್ ಎಷ್ಟು ಗೊತ್ತಾ? 11:35. ಇನ್ನ ಹೋಗ್ತಾನೇ ಇದೀವಿ. ಇದು ಎಷ್ಟೊತ್ತಾಗ್ಬೋದು? ಅಷ್ಟಲ್ಲ, 15-20 ಮಿನಿಟ್ಸ್ ಗೈಸ್ ರೀಚ್ ಆಗ್ತೀವಿ ಗೈಸ್. ಇದೇ ಆರ್ಚ್ ಗೈಸ್, ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಮಹಾದ್ವಾರ, ಬೈರಸಂದ್ರ ಗ್ರಾಮ. 1 ನಿಮಿಷ ನಿಲ್ಸು. ಗೈಸ್, ಅದ್ದಿನಕಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈ ಒಂದು ಕಾರಣ ಏನು ಅಂತಂದ್ರೆ 18 ವರ್ಷಗಳ ಹಿಂದೆ ನಮ್ಮ ಅಮ್ಮನಿಗೆ ಏನಾಗಿತ್ತು ಅನ್ನೋ ಸ್ಟೋರಿನ ನಾನು ಮುಂದೆ ಹೋಗ್ತಾ ನಿಮ್ಗೆಲ್ಲ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ಅದು ಒಂದು ಬಗೆಹರಿಸಿದಂತ ಮಹಾನ್ ದೇವಸ್ಥಾನ ಇದು. ಸೊ ಜೀವನ ಪೂರ್ತಿ ನಾವು ಈ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಕೂಡ. ಸೊ ಮುಂದೆ ಹೋಗ್ತಾ ಮಾತಾಡೋಣ ಬನ್ನಿ ಗೈಸ್, ಹೋಗೋಣ. ಗೈಸ್ ಆಲ್ರೆಡಿ ನೋಡಿ ಇವರೆಲ್ಲ ಇಲ್ಲೇ ನೋಡಿ, ಇದ್ರ ಅಂಗಡಿಗಳಲ್ಲಿ ಇಲ್ಲೇ ಪಾತ್ರೆ ಸಾಮಾನು, ಸಿಲಿಂಡರ್, ಗ್ಯಾಸ್ ಎಲ್ಲಾನು ಸಿಗುತ್ತೆ. ಬಂದು ಇಲ್ಲೇ ಎಲ್ಲ ಅಡಿಗೆ ಮಾಡ್ಕೋಬಹುದು. ಅಂಡ್ ಇಲ್ಲೆಲ್ಲ ವಾಶ್ರೂಮ್ ಇದೆ. ಆ ಕಡೆ ನೋಡಿ ಇದೆಲ್ಲ ರೂಮ್ಗಳು ಗೈಸ್. ಆ ಕಡೆ ಎಲ್ಲ ರೂಮ್ ಇತ್ತು. ಸೊ ಈಗ ಸದ್ಯಕ್ಕೆ ನಾವು ನೋಡಿ ಬೆಟ್ಟ ನೋಡಿ ಈಗ ಹತ್ತಿ ಇಳಿಬೇಕು ನಾವು. ಈಗ ನಾವು ಅದು ಪಾದದ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಪಾದದ ಹತ್ರ ಫಸ್ಟ್ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಬನ್ನಿ ನೋಡೋಣ, ತೋರಿಸ್ತೀನಿ ಬನ್ನಿ ಗೈಸ್ ಅಲ್ಲೆಲ್ಲ ಹೆಂಗಿದೆ ಏನು ಅಂತ. ಸಾಕು, ನೀನ್ ಯಾಕೆ ನೋಡ್ಕೊಂಡಿದ್ಯಾ? ಗೈಸ್ ಇದು ಅದ್ದಿನಕಲ್ ಹನುಮಂತರಾಯನ ಪಾದ. ಸೊ ದೇವ್ರು ಒಂದು ಕಾಲು ಇಲ್ಲಿ ಇಟ್ಟು ಇನ್ನೊಂದು ಕಾಲು ಬೆಟ್ಟದ ಮೇಲೆ ಇಟ್ಟಿರೋದು. ಸೊ ನಾವಿವಾಗ ಫಸ್ಟ್ ಪಾದದ ಹತ್ರ ಅಲ್ಲಿ ನೋಡಿ, ಅಲ್ಲಿ ಪಾದ ಇರೋದು, ಅಲ್ಲಿ ಪೂಜೆ ಮಾಡ್ಕೊಂಡು ನಾವು ಹೋಗ್ಬೇಕು ಈಗ ಫಸ್ಟ್. ಸೊ ಬನ್ನಿ ಫಸ್ಟ್ ಪೂಜೆ ಮಾಡ್ಕೊಂಡು ಮಾಡೋಣ.
ಪಾದದ ಹತ್ರ ಪೂಜೆ ಮಾಡಿದ್ವಲ್ಲ ಗೈಸ್, ಈ ಜಾಗದಿಂದನೇ ಬೆಟ್ಟ ಹತ್ತೋದಕ್ಕೆ ದಾರಿ ಇರೋದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ನಾವು. ಈಗ ಸ್ಟಾರ್ಟ್ ಮಾಡಲ್ಲ, ಇನ್ನು ಸ್ವಲ್ಪ ಲೇಟು. ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಇದೇ ಗೈಸ್ ದೇವರ ಪಾದ. ಬಿಸಿಲು ಇವಾಗ ಏನ್ ನೋಡಿದ್ರಿ, ಪಾದದ ಹತ್ರ ಪೂಜೆ ಮಾಡಿದ್ ನಾವು. ಗಾಳಿ ಸೋಕುತ್ತಲ್ಲ, ಸೊ ಅದನ್ನ ಬಿಡಿಸುವಂತಹ ದೇವಸ್ಥಾನ ಇದು. ಗೈಸ್ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹಿಂಗಿರುತ್ತೋ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ನಂಬ್ತೀವಿ, ಯಾಕಂದ್ರೆ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಹಂಗಾಗಿ ಏನು ನಮ್ಮ ಅಮ್ಮನ್ಗೆ ಏನ್ ಹೇಳ್ತಾ ಇದೀನಿ, ನನ್ನ ಇನ್ಸಿಡೆಂಟ್ 18 ವರ್ಷಗಳ ಹಿಂದೆ ನಮ್ಮ ಅಮ್ಮನ್ಗೆ ಗಾಳಿ ಸೋಕೊಂಡಿತ್ತು ಗೈಸ್. ಸೊ ಗಾಳಿ ಸೇರ್ಕೊಂಡಿತ್ತು ಮೈಯಲ್ಲಿ. ಸೊ ಅದ ಸೇರ್ಕೊಂಡಾಗ ನಮ್ಮ ಮನೆಯಲ್ಲಿ ನಡೀತಾ ಇರೋಂಥ ಕೆಲವೊಂದು ಇನ್ಸಿಡೆಂಟ್ಗಳು ಅದು ಇದು ಎಲ್ಲ ತುಂಬಾನೇ ನೋಡ್ತಾ ಇದ್ವಿ ನಾವು. ಸೊ ಅದು ಇವಾಗ ಯೂಶಲಿ ನಾವು ಕೂಡ ನಂಬಲ್ಲ ಗೈಸ್, ದೆವ್ವ ಸೇರ್ಕೊಳ್ಳೋದು ಅದು ಇದು ದೇವ್ರು ಬರೋದು ಅಂತೆಲ್ಲಾನು. ಬಟ್ ಸ್ಟಿಲ್ ಅದು ರಿಯಲ್ ಆಗಿ ನಮ್ಮ ಲೈಫಲ್ಲಿ ನಮ್ಮ ಅಮ್ಮನ ಮೇಲೆ ನಡೆದಿರೋದ್ರಿಂದ ನಾವು ಕಣ್ಣಾರ ನೋಡಿ ಅದನ್ನೆಲ್ಲ ನಂಬಿದ್ದೀವಿ. ಅದಕ್ಕೋಸ್ಕರ ನಾವು ಅದಿನ ಕಾಲ ಹನುಮಂತ ರಾಯಂಗ್ ಬರ್ತೀವಿ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ಗೈಸ್, ಯಾರೇ ಬರ್ಲಿ, ಅಂದ್ರೆ ಎಕ್ಸಾಂಪಲ್ ಏನ್ ಅವ್ರ ಮೈ ಮೇಲೆ ದೆವ್ವ ಸೇರ್ಕೊಂಡಿದೆ ಅಥವಾ ಗಾಳಿ ಸೋಕಿದೆ ಅಂತ ಯಾರೇ ಬರ್ಲಿ, ಪಕ್ಕ ಇಲ್ಲಿ ನಿವಾರಣೆ ಆಗೇ ಆಗುತ್ತೆ. ಅದು ನಮ್ಗೆ 18 ವರ್ಷಗಳಿಂದ ನಾವು ಬರ್ತಾ ಇದೀವಿ. ಸೊ ಹಂಗಾಗಿ ಪಾದದ ಹತ್ರ ಬಂದಿದ ತಕ್ಷಣನೇ ಅವ್ರದ್ದು ಒಳಗಡೆ ಏನ್ ಸೇರ್ಕೊಂಡಿರುತ್ತೆ ಅವರೆಲ್ಲವೂ ಈಚೆ ಬರ್ತಾರೆ, ರಿಯಾಕ್ಷನ್ಗಳನ್ನ ಕೊಡ್ತಾರೆ. ಸೊ ಅದು ನಮ್ಮ ಅಮ್ಮಂದೆಲ್ಲ ನಡೆದಿದೆ, ನಾವು ಕಣ್ಣಾರ ನೋಡಿದೀವಿ. ಸೊ ಈಗ ಪಾದದ ಹತ್ರ ಪೂಜೆ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ನಾನು ತೋರಿಸ್ತೀನಿ, ಬನ್ನಿ ಗೈಸ್. ಇವ್ರಿಗೆ ಪೂಜೆ ಮಾಡಿ ಇಲ್ಲಿ ಕೋಳಿನ ಕಟ್ ಮಾಡ್ತೀವಿ ಗೈಸ್. ಇವಾಗ ನೋಡಿದ್ರಲ್ಲ, ಇಲ್ಲೆಲ್ಲ ಪೂಜೆ ಮಾಡಿ ಕೋಳಿನೆಲ್ಲ ಕಟ್ ಮಾಡ್ಸಿದೀವಿ. ಸೊ ಈಗ ಕೋಳಿನೆಲ್ಲ ಕ್ಲೀನ್ ಮಾಡಿಸಿ ರೂಮಿಗೆ ತಗೊಂಡೋಗಿ ಅಲ್ಲಿ ನಾವು ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡಿಟ್ಟು ಬೆಟ್ಟ ಹತ್ಬೇಕು. ಸೊ ಬನ್ನಿ, ಈಗ ರೂಮ್ ಮಾಡಿದೀವಿ, ಅಲ್ಲೆಲ್ಲ ಯಾವ ತರ ಇದೆ ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ಅಂಡ್ ತುಂಬಾನೇ ರೂಮ್ಗಳಿದೆ ಗೈಸ್. ತೋರಿಸಿದೆಲ್ಲ ನೋಡ್ತಾ ಇರ್ಬೋದು ಹದ್ದುಗಳನ್ನ. ಸೊ ಇದೆಲ್ಲ ಎಷ್ಟೊಂದು ಹದ್ದುಗಳಿದೆ ಗೈಸ್, ತೋರಿಸ್ತೀನಿ. ಅವಾಗ ಎಷ್ಟೊಂದು ನೋಡಿ, ಕಾಣ್ತಿದ್ಯಾ ನಿಮ್ಗೆ? ನೋಡಿ ನೋಡಿ, ಓ ಎಷ್ಟು ಹದ್ದುಗಳು. ಸೊ ಈ ಹದ್ದುಗಳು ಇರೋದ್ರಿಂದಾನೇ ಇಲ್ಲಿ ಹದ್ದಿನಕಲ್ಲು ಹನುಮಂತರಾಯ ಅಂತ ಹೆಸರು ಬಂದಿರೋದು. ಸೊ ಹದ್ದುಗಳಂತೂ ಇದ್ದೇ ಇರುತ್ತೆ ಗೈಸ್ ಇಲ್ಲಿ. ಈಗ ರೂಮ್ದು ಕೀ ಕೊಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ ಈಗ ರೂಮ್ಗೆ. ರೂಮ್ ನಂಬರ್ 22, 21 ಅಲ್ಲಿ ಇದಾರಲ್ಲ 20. ಅಪ್ಪ 23 ಅಲ್ಲಿರೋದು, ಆ ರೋಡಲ್ಲ ಅವಲೇ. ಅಲ್ಲ 23 ಅಲ್ಲ ಇದೆ, ನಮ್ದು 22 ಪಕ್ಕಾನೇ ಇರ್ಬೋದು ಅಂತ ಹೇಳ್ತಿದೀವಿ. ನೋಡಿ, ಇದೇ ರೂಮ್ ನಂಬರ್ 22. ಆ ಕಡೆ ಇರೋದು 23 ಪಕ್ಕ ಇರೋದು. ಬಟ್ ಇದಕ್ಕೆ ನಂಬರ್ ಏನು ಇಲ್ಲ, ನೋಡೋಣ ಕೀ ಆಗುತ್ತಾ ಇಲ್ವಾ ಅಂತ. ಬನ್ನಿ, ಇದೆ ಗೈಸ್ ರೂಮು. ಏನ್ರಿ ಇದು? ಲೈಟ್ ಹಾಕು. ಅಪ್ಪ ಟಾರ್ಪಲ್ ತಂದೈತ ತಾನೆ, ಎಲ್ಲ ಟಾರ್ಪಲ್. ಈಗ ಇಲ್ಲಿ ಮುಂದೆನೆ ಹಾಸ್ಬಿಟ್ಟು ಇಲ್ಲೇ ಮಾಡೋಣ ಬೇಗ ಗೈಸ್. ಚಿಕನ್ ತಗೊಂಡ್ಬರ್ತಾ ಇದಾರೆ, ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ಲಾಸ್ಟ್ ಟೈಮ್ ನಾವು ಮನೇಲಿ ಹಾಕೊಂಡ್ ಬಂದಿದ್ವಿ, ಈ ಸಲ ಹಾಕೊಂಡ್ ಬಂದಿಲ್ಲ. ಸೊ ಹಂಗಾಗಿ ಇವಾಗೆಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದೀವಿ. ಅಂಡ್ ರೂಮ್ ಅಲ್ಲಿ ಸ್ವಲ್ಪ ಕತ್ಲೆ ಇದೆ ಗೈಸ್, ಅಷ್ಟೊಂದೇನ ನಮ್ಗೆ ಇದನ್ಸಿಲ್ಲ. ಹಂಗಾಗಿ ಹೊರಗಡೆನೆ ಕೂತಿದೀವಿ ಇಲ್ಲೇ ಟಾರ್ಪಲ್ ಹಾಕೊಂಡು. ಅಂಡ್ ಹಾಯ್ ಅಮ್ಮ, ನೀನು ಹಾಯ್ ಮಾಡಿಲ್ಲ ನನ್ನ ವ್ಲಾಗ್ ಅಲ್ಲಿ. ಅಲ್ಲಿ ನೋಡು ಕ್ಯಾಮ್ರಾ. ಸಾರಿ, ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. ಇವತ್ತಷ್ಟು ಲೇಟ್ ಯಾವತ್ತೂ ಆಗಿರ್ಲಿಲ್ಲ, ತುಂಬಾ ಲೇಟ್ ಆಗಿದೆ. ಅದಕ್ಕೆ ಬೇಗ ಬೇಗ ಮಾಡ್ತಾ ಇದೀವಿ. ನೀನು 100% ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಡಿಗೆ ಮಾಡ್ಕೊಂಡು. ಅಡಿಗೆ ಎಲ್ಲ ಆದ್ಮೇಲೆ ಹೋಗೋದು. ಅಡಿಗೆ ಏನ್ ಮಾಡ್ತೀಯ? ಏನು ಸಣ್ಣ ಪುಟ್ಟ ಇರ್ತಾವಲ್ಲ, ಹೊಟ್ಟೆ ಕರ್ಗೋಬೇಕು. ಗೈಸ್ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನೋಡಿ, ಅಲ್ಲಿಂದ ಇವಾಗ ಬಂದು ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಸೊ ಬೆಟ್ಟ ಹತ್ತಿ ಇಳಿಬೇಕು. ಆ್ಯಂಡ್ ಮಧ್ಯದಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ, ಅಲ್ಲಿ ಕೂಡ ಏನು ವಿಶೇಷ ಅಂತ ಹೇಳ್ತೀನಿ. ಫಸ್ಟ್ ಸ್ವಲ್ಪ ದೂರ ಹೋಗೋಣ ಬನ್ನಿ.